ಎಲ್ಲಿ ಹೋಗಳಿಕೆ ಗಿರ್ಜಿ ಇನ್ನೂ ಬರ್ತೇನಂತಂದು ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾಳ ಏನು? ತಿರುಗಿ ಮತ್ತೆಲ್ಲ ಆದ ನಂದು ಪೂಜೆ ಕಡೆಗೆ ಎಡಿಗೆ ಅದು ಎಲ್ಲ ಇಟ್ಟು ಪೂಜೆ ಗೀಜೆ ಎಲ್ಲ ಮುಗೀತು. ಇನ್ನೇನೊಂದು 5 ಮಂದಿಗೆ ಹಂಚಿಬಿಟ್ಟು ನಂತರ ಆಗಿ ಹೋಗ್ತೈತಿ. ಹುಡುಗಿ ಕೈಯಾಗ ಎಡಿ ಮಾಡಿಟ್ಟೇನಿ, ಹುಡುಗಿ ಕೈಯಾಗ ಕೊಟ್ಟು ಕಳಿಸಿದ್ನಂದ್ರೆ ಅದು ಆಗ್ತೈತಿ. ಇನ್ನೇನು ಗೆಳತಿಯರೆಲ್ಲ ಬರ್ತಾರೆ, ಎಲ್ಲರೂ ಕುಂತು ಉಂಡ್ಬಿಟ್ರೆ ಆಗಿಬಿಡ್ತೈತಿ. ಎಲ್ಲರಿಗೂ ನಿನ್ನೆನೇ ಹೇಳ್ಬಿಟ್ಟೇನಿ, ನಿಮ್ಮ ಮನ್ಯಾಗಿಂದ ಇದ್ರೆ ಇರ್ಕೋವಲ್ತವ, ಈ ಮನ್ಯಾಗ ನಾನು ಎಲ್ಲ ಜಾಸ್ತಿನೇ ಮಾಡೀನಿ, ಮತ್ತು ನಮ್ಮ ಮನ್ಯಾಗ ಉಣ್ಣೋಣ ಅಂತೇಳಿ ಹ್ಞೂ ಅಂತಂದಾರ. ಆತಿನ ಹುಡುಗರಿಗೆ ಇದು ಒಂದು 5 ಮನೆಗೆ ಹಂಚಿ ಹುಡುಗರಿಗೆ ಮನೆಯವ್ರಿಗೆಲ್ಲ ಹಾಕಿ ಕೊಟ್ಟನಂದ್ರೆ ನಾವು ಕುಂತು ಉಣ್ಣೋದಿನ್ನ ಹೊಟ್ಟಿನೂ ಹಸಿದ್ಬಿಟ್ಟೈತೆ. ಯವ್ವ ನನಗೆ ಕುಂತು ನಡ ಅನ್ನೋದು ಎದಕ್ಕೂ ಬರಲಿಲ್ಲ. ನಿಯಾರಿಕಾ, ಯವ್ವ ನಿಯಾರಿಕಾ ಬಾರ ಇಲ್ಲೇ. ಏನ್ಮಾ ಅಕ್ಕ? ಇವೊಂದು 5 ಮನೆಗೆ ಕೊಟ್ಟು ಬಾ ಹೋಗ ಮಗಳ, ಪಟ್ಪಟ ಕೊಟ್ಟು ಬಂದೆ ಅಂದ್ರೆ ಪಟ ನಿನಗೂ ತಮ್ಮಗೂ ನಿಮ್ಮ ಅಪ್ಪ ಆಗದು ಎಲ್ಲರಿಗೂ ಊಟ ಹಾಕ್ಕೊಡ್ತೀನಿ. ಊಟ ಮಾಡಿ ನೀವು ಸರಿದು ಬಿಡ್ರಿ. ನೀವು ಊಟ ಮಾಡಿ ಸರಿದ್ನಂದ್ರೆ ಅವರು ಗಿರ್ಜಾ ಚಿಕ್ಕಮ್ಮ ಅದೆಲ್ಲ ಬರ್ತಾರಂತ, ಮತ್ತು ಅವ್ರ ಜೊತೆಗೆ ನಾನು ಉಂಡು ಬಿಡ್ತೀನವ. ಭಾಳ ನಡ ಅದು ನೋಸಕತ್ತವ, ಎದ್ದು ಹೋಗೋಕ್ಕಾಗಂಗಿಲ್ಲ. ಹೇಳು ಮತ್ತು ಮಮ್ಮಿ ಕೊಟ್ಟು ಕಳ್ಸಾಳ ಅಂತೇಳಿ ಹೋಗಿ ಕೊಟ್ಟು ಬಾ ಹೋಗ ಮಗಳ. ಹೋಗ್ಬಿವ, ನೀ ಬರೀ ಹಿಂಗೆ ಮಾಡ್ತೀನಿ ನೋಡಿ. ನನಗೆ ಕಾಲು ನೋವು ಸಾಗತೈತಿ ಇಲ್ಲಿ. ಎಷ್ಟು ಕಾಲು ನೋವು ಅಂತ ಗೊತ್ತೇನೆ, ಎಷ್ಟು ಕೆಲಸ ಮಾಡೇನಿ ಇವತ್ತು ನಾನು. ಹೌದವ ನನ್ನ ಬಂಗಾರ, ನೀನು ಭಾಳ ಕೆಲಸ ಮಾಡಿಯ ನನ್ನ ಮಗಳ. ಇವತ್ತು ನೀನು ಎಷ್ಟು ಕೆಲಸ ಮಾಡಿ ಗೊತ್ತೇನೆ. ನಿನ್ನ ಮಮ್ಮಿಗೆ ಅದೆಲ್ಲ ಕಸ ಬಿದ್ದಿದ್ದೆಲ್ಲ ಕಸ ಹುಡ್ಕೊಂಡಿದ್ದಿ, ಎಲ್ಲ ಮಾಡಿದ್ದಿ. ಮತ್ತೇನೋ ಮಾಡಿದ್ಯಲ್ಲ, ನೀನು ಅಂಗಡಿಗೆ ಹೋಗಿ ಬಂದು 2 ಸರ್ತಿ. ಮಮ್ಮಿಗೆ ಭಾಳ ಹೆಲ್ಪ್ ಮಾಡಿಯವ. ಇದೊಂದು ಹೆಲ್ಪ್ ಮಾಡಿಬಿಡ ಪಟ್ನ, ನಡ ಭಾಳ ನೋಸಾತವ. ಹೋಗು ಪಟ್ ಹೋಗಿ ಒಂದು 5 ಮನೆಗೆ ಕೊಟ್ಟ ಬಂದ್ಬಿಡು. ನಿಮ್ಗೆ ಊಟ ಹಾಕ್ಕೊಡ್ತೇನೆ ಅಂತ ಲಗು ಲಗು. ಆಯ್ತು ತಗೋ, ಬರೀ ಹಿಂಗೆ ಮಾಡ್ತೀನಿ ನೀನು. ಯಾರ್ಯಾರು ಕೊಟ್ಟು ಬರ್ಬೇಕು ಈಗ ಒಂದು ಶಿಲ್ಪ ಚಿಕ್ಕಿಗೆ ಕೊಡ, ಆಮೇಲೆ ಒಂದು ದೊಡ್ಡಪ್ಪನವ್ರಿಗೆ ಕೊಡ, ಆಮೇಲೆ ಒಂದು ಅವರ ಅಜ್ಜಿ ಅದು ಇರ್ತಾರಲ್ಲ ಮನ್ಯಾಗ ಅವ್ರಿಗೊಂದು ಕೊಡ, ಆಮೇಲೆ ಅವರ ಮುಸ್ಲಿಮ್ ಆಂಟಿ ಅದಾರಲ್ಲ ಅವ್ರಿಗೊಂದು ಕೊಡ, ಆಮೇಲೆ ಅಲ್ಲಿ ಮ್ಯಾಲೆ ಅಂಗಡಿ ಐತಲ್ಲ ನಿಮ್ಮ ಫ್ರೆಂಡ್ಸ್ ಅದಾರಲ್ಲ ಅವ್ರಿಗೊಂದು ಕೊಡ. ಎಷ್ಟಾದ್ರೆ? ಆಯ್ತು ತಗೋ. ಮತ್ತೇನು ಎಷ್ಟಾದ್ರೆ ಅಂತೀಯಲ್ಲ, 5 ಮಂದಿ ಆದ್ರೆ ಇದು ನಮ್ಮ ಮಿಸ್ಸಿಗೊಂದು ಕೊಟ್ಟು ಬರೋಕ್ಕಿ ನೋಡಿ ನಾನು. ಹೌದನಾ? ಆಯ್ತು ತಗೋ, ಕೊಟ್ಟು ಬಾ ಹೋಗಂಗಿದ್ರೆ. ನೀವು ಕೊಟ್ಟು ಬರೋ ಮಟ್ಟ ಅಂದರೆ ನಿಮ್ಮ ಮಿಸ್ಸಿಗೆ ಒಂದು ಮಾಡಿಟ್ಟಿರ್ತೇನಂತ, ಕೊಟ್ಟು ಬರಂತೆ ಅಂತ ಹೋಗು. ಆಯ್ತು ತಗೋ. ಹಂಗ ಅಲ್ಲಿ ಗಿರ್ಜಾ ಚಿಕ್ಕಮ್ಮ ಇದ್ನಂದ್ರೆ ಆಕಿಗೆ ಮಮ್ಮಿ ಕರೆಯಕತ್ತಾಳ ಅಂತೇಳಿ, ಏನು ಬರ್ತಾಳ ಇಲ್ಲ ನೋಡಕ್ಕಿ, ಇನ್ನಾದ್ರೂ ಬರಲಿಲ್ಲ. ಲಘು ಕರೆದ ಬಾ. ಆಯ್ತು ತಗೋ, ಈಗ ನಿಂಗೆ ಕೊಡೋದಲ್ದ ಮತ್ತೆ ಕರ್ಕೊಂಡು ಬೇರೆ ಬರ್ತೇನೆ ನಿನ್ಗೆ. ಹೊರಗಿದ್ರೆ ಕರಿತೇನೆ ನೋಡಿಲ್ಲ ಅಂದ್ರೆ ನಾವು ಒಳಗೆ ಹೋಗಂಗಿಲ್ಲ. ಆಯ್ತು ಹೋಗವ, ಇದನ್ನಾರ ಮಾಡು ಹೋಗತ್ತ. ಮೊದ್ಲ ಕಾಲು ನೋವು ಅಂತವು ಬರೇ ನಮ್ಗೆ ಹೇಳ್ತಾಳಿಕ್ಕಿ. ಯವ್ವ ಈ ಹುಡುಗರು ಒಂದು ಮಾತು ಮಾಡೋದಿರಲಿ, ಒಂದು ಕೆಲಸ ಕೇಳೋದಿರಲಿ, ಒಂದು 10-12 ಮಾತು ಅನ್ಸ್ಕೋಬೇಕು ನೋಡವ. ನಾವು ಸಣ್ಣವರು ಏನು ಇವ್ರು ಸಣ್ಣವರು, ಏನು ಇವ್ರು ನಮ್ಮನ್ನು ನಡೆದಾರೋ, ಏನು ನಾವು ಇವ್ರು ನಡೆದೇವು, ಒಂದು ಗೊತ್ತಾಗಂಗಿಲ್ಲ. ಹೋಗಿ ಎಲ್ಲರಿಗೂ ಕೊಟ್ಟು ಬಂದೇನು ನೋಡ. ಗಿರ್ಜಾ ಚಿಕ್ಕಮ್ಮ ಇದ್ಲ, ಆಕಿ ಚಾವಿ ಹಾಕೊಂಡು ಇಲ್ಲೇ ಬರಾತಿದ್ಲಂತ. ಅಷ್ಟರ ಮಟ್ಟ ನೀನು ಕರೆಯಕ್ಕೆ ಬಂದಿ ನೋಡವ ಅಂತಂದ್ಲ. ಬರ್ಬೋದು ನೋಡಿ. ಈಗ ನಂಗೆ ಈ ಊಟ ಬೇಡ. ಅಲ್ಲಿ ಚಿಕ್ಕಿಯವ್ರ ಮನೆಗೆ ಹೋಗಿದ್ನಲ್ಲ, ಚಿಕ್ಕಿ ನಂಗೆ ಸ್ವೀಟ್ ಕೊಟ್ಲ ತಿನ್ನಕ್ಕೆ, ಅದನ್ನ ತಿಂದು ಬಂದು ನಾನು ಆಮೇಲೆ ಉಣ್ತೀನಿ ತಗೋ. ಹೌದೇನ? ಅಲ್ಲ ಹುಡುಗಿ, ಮನ್ಯಾಗ ಇಷ್ಟೆಲ್ಲ ಅಡುಗೆ ಮಾಡೇನಿ, ಇಲ್ಲಿ ಉಣ್ಣೋದು ಬಿಟ್ಟು ಅಲ್ಲಿ ಉಂಡು ಬಂದಿಯಲ್ಲ ನೀನು. ಇರಲಿ ತಗೋ, ಮತ್ತು ಭಾಳ ಹೊತ್ತು ಮಾಡಕ್ಕೆ ಹೋಗ್ಬೇಡ ನೀನು. ಹೋಗಿ ವಾಪಸ್ ಏನೈತಿ ಅದನ್ನೆಲ್ಲ ಮಾಡ್ಕೊ. ಇನ್ನೊಂದು ಸ್ವಲ್ಪ ಅದು ಬಿಟ್ಟು ನಾ ಊಟಕ್ಕೆ ಕರಿತೇನಂತ ನಿನಗೆ. ಆಯ್ತು ತಗೋ, ಆಮೇಲೆ ಬರ್ತೀನಂತ ನಾನು. ಏನ ಲಕ್ಷ್ಮಕ್ಕ ಎಲ್ಲ ಆಗೇ ಬಿಡುತ್ತೆ ಏನು ನಿಂದು? ಏನ್ಲೆ ಗಿರ್ಜಿ, ಬರ್ತೀನಂತ ಹೇಳಿ ಎಷ್ಟೊತ್ತು ಮಾಡಿಬಿಟ್ಟಿ ನೀನು. ಬರೋವಳು ಅನ್ಕೊಂಡು ಕುಂತಿದ್ನವ. ಆಮೇಲೆ ಲಕ್ಷ ಬಂತು ನನಗೆ, ಅಯ್ಯೋ ನಮಗೆ ಮೊನ್ನೆ ನೀರು ಬಿಟ್ಟಿದ್ನಲ್ಲ, ಇವತ್ತು ಅವ್ರಿಗೆ ನೀರು ಬಿಟ್ಟಿರ್ತಾರೆ ಏನು, ಅದಕ್ಕಂದಲ್ಲೇ ಅಕ್ಕಿ ಬಂದಿಲ್ಲ ಅಂತ ಅನ್ಕೊಂಡು ಮತ್ತೆ ಸುಮ್ಮನೆ ಆದ್ನಿ. ಅಯ್ಯವ್ವ ಏನು ಹೇಳ್ತೀಯವ, ನಿನ್ನೆ ಕಾಯಣ್ಣದು ತೊಗೊಂಬ ಅಂತಂದಿದ್ನಿ, ನನ್ನ ಗಂಡ ಮರೆತು ಬಂದುಬಿಟ್ಟಾನ. ನಾನು ಮುಂಜಾನೆ ಹೇಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆಮೇಲೆ ನೀರೊಂದು ಬಂದುಬಿಟ್ಟು ಅಯ್ಯವ್ವ ಎದ್ದು ಹಿಂಗೆ ಕುಂತೇನಿ, ನೀರೊಂದು ಬಂದುಬಿಡ್ತು. ಮತ್ತು ಅದನ್ನ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ, ಅಯ್ಯೋ ಯವ್ವ, ಮತ್ತು ಅವ್ನು ಕಾಯಣ್ಣ ತರೋ ಮಟ್ಟ ಕುಂತು ಎಲ್ಲ ಮಾಡಿ ಪೂಜೆ ಗೀಜೆ ಮಾಡ್ಕೊಂಡು ಬರೋ ಮಟ್ಟ ಇಷ್ಟೊತ್ತಾತು ನೋಡುವ. ಅದೇ ಚಾವಿ ಹಾಕ್ಕೊಂಡು ಬರ ಅಂತಿದ್ನಿ, ನಿನ್ನ ಮಗಳು ಬಂದ್ಲು. ಮಮ್ಮಿ ಕರೆಯಾಕತ್ತಾಳ ಅಂತ ಅನ್ಕೊಂಡು ಬಂದೆ ನಡಿವ. ನಾನು ಬರಾಕತ್ತಿದ್ನಿ, ನೀನು ಬಂದಿ ನೋಡಂತೇಳಿ ಬಂದೆ ನೋಡಿ ಕಡೆ. ಹೌದನ? ಆಯ್ತು ಅಂದ್ರೆ ನಮ್ಮದು ಎಲ್ಲ ರೆಡಿ ಆಗೈತಿ. ಈಗ ಅವ್ರಿಗೆ ಎಲ್ಲರಿಗೂ ಫೋನ್ ಹಚ್ಚಿದ್ನಿ, ಗಿರ್ಜಾಗ ಇಕ್ಕಿಗೆ ಪಾರಕ್ಗೆ ಅವ್ರಿಗೆಲ್ಲರಿಗೂ ಫೋನ್ ಹಚ್ಚಿದ್ನಿ. ಬರಾಕತ್ತಾರಂತವ್ರು. ಅಲ್ಲೇ ಪಡ್ಸಾಲಾಗ ಕುಂತ್ಬಿಡೋನ್ ತಗೋವ, ಮತ್ತು ಇಲ್ಲೇ ಎಲ್ಲರೂ ಅಂತಂದ್ರೆ ಮತ್ತು ಜಾಗ ಸಾಲಂಗಿಲ್ಲ ಏನ, ಅದಕ್ಕೆ ಹೆಂಗೆ ಮಾಡೋಣ? ಇಲ್ಲ ಅಲ್ಲೇ ಕುಂದ್ರಣ, ಏನು ಇಲ್ಲಿ ಕುಂದ್ರಣ?
ಯವ್ವ ಲಕ್ಷ್ಮಕ್ಕ ಮತ್ತೆ ಮೊದ್ಲೇ ನಡ ನಾವು ಇಷ್ಟ ಮಟ್ಟ ಕುಂತು ಮಾಡಿರ್ತಿದ್ ನೀನು ನೀ ಏನು ಎತ್ತಿಡೋದು ಮಾಡಕ್ಕೆ ಹೋಗ್ಬೇಡ. ನೀ ಎಲ್ಲ ನಿನಗೆ ಎಲ್ಲಿಟ್ಟು ಹೇಳ, ನಾ ಎಲ್ಲ ತಂತಂದು ನಿನಗೆ ಮುಂದೆ ಕೊಡ್ತೇನೆ, ನೀನು ತಾಟ್ ಮಾಡಿ ಕೊಡಂತಿ ಅಂತ ಎಲ್ಲರೂ ಕುಂತು ಇಲ್ಲೇ ಉಣ್ಣೋಣ ಅಂತ ತಗೋ. ನೀನೇನು ಮಾಡಕ್ಕೆ ಹೋಗ್ಬೇಡ, ಮಾಡೇ ಪಾಂಡೆ ಇದ್ರೆ ನಾ ತೊಳೆದು ಕೊಡ್ತೀನಂತ, ನೀ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ತಗೋ. ಮತ್ತು ತೀರಾ ನಮ್ಮ ಮನೆ ಮಂದಿನೂ ಎಲ್ಲ ಇಲ್ಲೇ ಉಣ್ತೀವಿ, ತೀರಾ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಏನು ಬರೀ ತಿನ್ನಕೊಂದು ಬಂದಂಗೆ ಆಗ್ತೈತೆ ನೋಡಿ ನಾನು. ಏನೇನು ಇರಲಿ ಬಿಡಲಿ, ಏನು ನೀನು ಮಾಡೇ ತಿನ್ಬೇಕಂತೇನಾರ ಅಂದ್ರೆ ನಿನ್ನ ಕೈ ಕೆಲಸ ಮಾಡಿಸ್ಕೊಂಡು ನಾನು ನಿನಗೆ ಊಟಕ್ಕೆ ಕರೀಲೇನೆ, ನಿಂದು ಬಾರಿ ಬಿಡು ನಿಂದು. ಹಂಗಲ್ಲ ಯವ್ವ, ಅತ್ತಂಗಾರ ಇದ್ದಂಗೆ ಅದೇವಿ, ಅಷ್ಟು ಆಸರ ಆಗಲಿಲ್ಲ ಅಂದ್ರೆ ಹೆಂಗೆ? ಅಂದರೆ ಏನು ನೀ ಬೇರೆ ಅಂತ ತಿಳ್ಕೊಂಬಿಟ್ಟು ಏನು ಮತ್ತು ನನಗೆ? ಹೌದು ತಗೋ, ಬೇರೆ ಅಂತ ತಿಳ್ಕೊಂಡು ಅದಕ್ಕೆ ನಿಮ್ಮ ಮನೆಗೆ ಏನು ಕೆಲಸ ಮಾಡೋಕೆ ಕೊಡಂಗಿಲ್ಲ ನನಗೆ. ಅಯ್ಯವ್ವ ಇಲ್ಲ ಯವ್ವ, ನಿಂದನ ಮನೆ ಆಯ್ತು ಬಿಡ, ಮಾಡ್ತಿ ಅಂದರೆ ಏನು ಒಬ್ಬಾಕೆ ಮಾಡೋದೇನು ಬೇಡ, ಇಬ್ಬರು ಹಂಚ್ಕೊಂಡು ಮಾಡೋಣಂತ. ಆಯ್ತು ತಗೋ, ಹಂಗಿದ್ರೆ ನೀ ಕುಂದ್ರಿ ಇಲ್ಲೇ, ಅಡುಗೆದು ಎಲ್ಲಿಟ್ಟು ನಾ ತೊಗೊಂಬರ್ತೇನೆ ಅಂತ ತಡಿ. ತಗೋ ಲಕ್ಷ್ಮಕ್ಕ, ಎಲ್ಲ ತಂದಿಟ್ಟೇನಿ, ಪಟ್ ಪಟ್ ತಾಟ್ ಮಾಡಿ ಕೊಟ್ಬಿಡು. ಇನ್ನೇನು ಅವ್ರು ಬರೋ ಮಟ್ಟ ಅಂದ್ರೆ ತಾಟ್ ಮಾಡಿ ಇಡೋ ಮಟ್ಟ ಅಂದ್ರೆ ಬರ್ತಾರೆ ತಗೋ, ಪಟ ಪಟ ಮಾಡಿಬಿಡಿನಿ. ತಡಿಯವ್ವ, ಸಾಮಾನು ಭಾಳ ಆಗ್ಯಾವ ಇವು, ಸ್ವಲ್ಪ ಹಿಂದರ ಸರಿತೇನೆ ತಡಿ. ಯವ್ವ ಲಕ್ಷ್ಮಕ್ಕ, ಏನು ಯವ್ವ ಬರೋ ಮಟ್ಟ ಎಲ್ಲ ರೆಡಿ ಮಾಡಿ ತಾಟ್ ಗೀಟ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತು ಬಿಟ್ಟಿರಲ್ಲ ಯವ್ವ. ಎಲ್ಲಕ್ಕಿಂತ ಫಸ್ಟ್ ಈಗ ಗಿರ್ಜಿನ ಬಂದಾಳೇನ ಕಿಡ್ಡಿ ಮಾಡಕ್ಕೆ? ಅಯ್ಯವ್ವ ಬರ್ರಿ ಯವ್ವ, ಎಷ್ಟೊತ್ತು ನಿಮಗೆ ಕಾಯೋದೆ. ಅದೇ ಇನ್ನೇನೆಲ್ಲ ಪೂಜೆ ಗೀಜೆ ಮುಗಿತಾ, ನಾನು ಎಲ್ಲ ಮಂದಿಗೆ ಒಂದು 5 ಮಂದಿಗೆ ಹಂಚಿಸಿದ್ನಿ ಇಲ್ಲೇ ಮನೆ ಕಡೆಗೆ, ಮತ್ತು ನಿಮಗೆಲ್ಲ ಮನೆಗೆ ಕರೆದಿದ್ನೆಲ್ಲ, ಇವ್ರಿಗೆಲ್ಲ ಮನೆಗೆ ಹಂಚಿಸಿದ್ನಿ ನನ್ನ ಮಗಳ ಕಡೆಗೆ. ಮತ್ತು ಪೂಜೆ ಗೀಜೆ ಎಲ್ಲ ಆತವ, ಮತ್ತು ಇನ್ನೇನವ ಉಣ್ಣೋದೊಂದ ಅಲ್ಲ, ನನಗೂ ಹೊಟ್ಟೆ ಹಸಿದು ಬಿಟ್ಟಿತ್ತು. ಹಿಂಗಾಗಿ ಮತ್ತೊಮ್ಮೆ ನಿಮಗೆ ಫೋನ್ ಮಾಡಿದ್ನಿ, ಬರ್ತೀನಿ ಬರಾಕ್ತೇನೆ ಅಂತಂದ್ರಲ್ಲ. ಆಕಿನೂ ಗಿರ್ಜಿ ಈಗ ಬಂದ್ಲು, ಅವ್ರ ಕಡೆಗೆ ನಾನು ನೀರು ಬಂದಿದ್ವು ಅಂತ. ಹಿಂಗಾಗಿ ಆಕಿನೂ ಇದೆ ಈಗಾರ ಬಂದು ಅವನ್ನೆಲ್ಲ ತೆಗೆದು ಕೊಟ್ಲು ನನಗೆ. ತಾಟ್ ಹಚ್ಚಿ ನೀನು ತಾಟ್ ಮಾಡು, ನಾನು ಎಲ್ಲ ತಂದು ಕೊಡ್ತೀನಿ ಅಂತೇಳಿ ಅದೆಲ್ಲ ತಂದು ಕೊಟ್ಲು. ತಾಟ್ ಹಚ್ಚಿದ್ನಿ, ಸೈಡಿಗೆ ಸರಿಸಿಟ್ಟು ಜಾಗ ಸಾಲಂಗಿಲ್ಲ ಅಂತೇಳಿ ಅದ ನೋಡಿ ಕುಂಟು ಉಣ್ಣೋದಂದ ಈಗ. ಚಲೋ ಆಯ್ತು ಬಿಡವ, ನಮ್ಮದು ಎಲ್ಲ ಪೂಜೆ ಗೀಜೆ ಮುಗಿಸಿ ಅಷ್ಟು ಕಾಯೋದು ಒಡೆದು ಬಂದ್ವಿ ನಾವು. ಮತ್ತು ಇಲ್ಲೇ ಊಟಕ್ಕೆ ಕೇಳಿದ್ಯಲ್ಲ, ಮನ್ಯಾಗ ಮಾಡಿದ್ರು ಉಣ್ಣಕ್ಕೆ ಹೋಗ್ಬೇಡ್ರಿ ಅಂತೇಳಿ, ಮತ್ತು ಮನ್ಯಾಗ ಮಾಡಿದ್ದು ರಾತ್ರಿ ಉಂಡ್ರೆ ಹಾಕ್ಬಿಡ ಅಂತೇಳಿ ನಾವು ಅಲ್ಲೇ ಒಂದು 5 ಮನೆಗೆ ಹಂಚಿ ಮತ್ತು ಹೋಗೋಣ ನಡ್ರಿ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಬಂದ್ವಿ ನೋಡು. ವೈಚೆ ಲಕ್ಷ್ಮಣದು ಅಕ್ಕ, ನಮ್ದುಗೆ ಈ ಊಟ ತಿನ್ಬೇಕಂದ್ರೆ ಭಾರಿಗೆ ಇಷ್ಟ, ಮೂಮೆ ಪಾನಿಗೆ ಗಿರ್ತದೇಕೋ. ಅಯ್ಯ ಬಾರಯ್ಯವ್ವ ತಿನ್ಬರ್ರಿ, ನಿಮಗಿಲ್ಲದ ಏನೈತಿ ಪಾಪ. ನೀ ಏನು ಮಾಡಿದ್ರು ಒಂದು ಹಬ್ಬ ಬಂದ್ರೂ ಬಿಟ್ಟು ತಿನ್ನಂಗಿಲ್ಲ ನಮ್ಗೆ. ಹಿಂಗೆ ಡಬರಿ ತುಂಬ ತಂದು ಕೊಟ್ಟಿರ್ತಿದ್ದಿ ಪಾಪ ಮಾಡಿ. ನೀವು ಹೋಗೋವಾಗ ಹುಡುಗರಿಗೆ ನಿಮ್ಮ ಮನೆಯವ್ರಿಗೆ ಅದು ಇದು ಕಟ್ಕೊಂಡು ಹೋಗೊಂದಿಟ್ಟು ಕಟ್ಟಿ ಕೊಡ್ತೇನಂತೆ, ಭಾಳ ಮಾಡೀನಿ ನಾನು. ಆಯ್ತು ಬಿಡಿ ಲಕ್ಷ್ಮಣದಕ್ಕ, ಬಾರಿಗೆ ದೊಡ್ಡ ಮನಸ್ಸಿಗೆ ನಿಮ್ಮದು. ಬರ್ರೇವ ಉಣ್ಣನ್ ಬರ್ರೆ, ತಾಯಿ ಹೊಟ್ಟೆ ಭಾಳ ಹಸ್ತೈತೆ ಬರ್ರೇವ. ನಮಗೆ ಒಂದಿಟ್ಟು ಚಾಕರ ಇಡ್ತೇನೆ ತಡಿ. ಅಯ್ಯ ಲಕ್ಷ್ಮಕ್ಕ, ನೀ ಏನು ಚಾಕ್ ಹಿಡ್ದಿದ್ದಿ? ನನಗೆ ಸಕ್ಕರೆ ಚಾಪಡಿ ಅದೆಲ್ಲ ಐತೆ ಅನ್ನೋದು ಗೊತ್ತೈತಿ. ಹಾಲಂತೂ ಇಲ್ಲೇ ಬಿಸಿಗಿಟ್ಟಿದ್ದಿ, ನೀ ಕುಂದರು, ಇವ್ರಿಗೆಲ್ಲ ಕುಂದರ್ಸಿ ನಾ ಊಟಕ್ಕೆ ಕೊಡ್ತೇನಂತ. ಮತ್ತು ಮಹಾರಾಣಿಗಳು ಬಂದಾರಲ್ಲವ ಎಲ್ಲರೂ, ಮತ್ತು ಕೊಡ್ಬೇಕು, ನಾನು ಕುಂದರ್ಸಿ ಕೊಡ್ತೇನಂತ. ಆಯ್ತಾ ಚಾಕ್ ಇಡ್ತೇನೆ ತಗೋ. ಊಟ ಮಾಡೋ ಮಟ್ಟ ಅಂದ್ರೆ ಚಾ ಬಿಸಿ ಆದರೆ ಒಂದಿಟ್ಟು ಚಾರ ಕುಡಿಯೋಕೆ ಬರುತ್ತೆ. ಬಗ್ಗು ಬಗ್ಗು ಏನು ದೊಡ್ಡ ಒಂದು ಮುಂಜಾನೆಯಿಂದ ಎಲ್ಲ ತಾನ ಮೈ ಬಗ್ಗಿಸಿ ಮಾಡ್ಯಾಳ ಅನ್ನೋರಂಗೆ ಮಾತಾಡ್ತಾ. ತಾನು ಈಗ ಬಂದೆ ಸೆಡ್ದಾಳಿಲ್ಲ ಅಲ್ಲಿ ಪಾಪಕ್ಕಿ ಒಬ್ಬಾಕೆ ಆಗ್ಯಾಳ ಲಕ್ಷ್ಮಕ್ಕ. ಮುಂಜಾನೆ ಬರಕ್ಕೆ ಬರಲ್ಲ ನಿನಗೆ? ಬರ್ತಿದ್ನವ, ನನ್ನ ಮನೆ ಅಂತ ಕಾಯಿ ಹೊಡೆಯೋದು ಅದು ಎಲ್ಲ ನೀ ಮಾಡ್ಬೇಕಾಗಿತ್ತು, ಬಂದು ನೀರು ತುಂಬಬೇಕಾಗಿತ್ತು, ನಾ ಬರ್ತಿದ್ನಿ. ಬಗ್ಗು ನಂದು ಲಕ್ಷ್ಮಕ್ಕಂದು ಇರ್ತೈತೆ ತಗೊಳ್ಳೆ, ನೀ ಏನು ಮಾಡಕ್ಕೆ ಬರ್ತಿದ್ದಿ? ಯವ್ವ ಹಬ್ಬದ ದಿನಾರ ಬಾಯಿ ಮುಚ್ಚರೇ ಯವ್ವ, ನಿಮ್ದು ಏನು ಜಗಳ ಮಾಡ್ತೀರಿ? ಈಕೆಂತೂ ನೋಡಿಕ್ಕಿ ಇಷ್ಟು ವಯಸ್ಸು ಗಳಿಸಾಳ, ಹಬ್ಬದ ದಿನಾರ ಬಾಯಿ ಮುಚ್ಕೊಂಡಿರಕ್ಕೆ ಬರಲಿಕ್ಕೆ. ಹೌದು ಬಿಡವ ಪಾರಕ್ಕ, ನಂದಷ್ಟು ಬಾಯಿ ಕಾಣ್ತೈತಿ, ಯಾಕಂದ್ರೆ ನೀನೀಗ ಹೇಳತ್ತಲ್ಲ ಆಕಿ, ನೀ ಅದಕ್ಕೆ ಬಿಟ್ಕೊಡ್ತಿ ಆಕಿಗೆ. ಯವ್ವ ಲಕ್ಷ್ಮಕ್ಕ, ಏನು ಥರ ಅಡುಗೆ ಮಾಡಿವ. ಏನವ ಬಾಯಾಗ ಇಟ್ಟರೆ ಕರಗಾಗತ್ತಾವ ನೋಡುವ ಶೇಂಗಾ ಹೋಳ್ಗಿ. ಮಸ್ತಾಗೈತೆ ನೋಡ, ಎಲ್ಲ ಮಸ್ತಾಗೈತೆ ಅಡುಗೆ. ಈ ಕೆಂಪು ಖಾರ ಮಸ್ತ್ ಮಾಡಿ ಬಿಡವ. ನೋಡು ಖಾರ ಯಾರ ಥರ ನಾಲ್ಗೆ ಗಿಲ್ಗಿ ಕಟ್ಟಿದ್ನಂದ್ರೆ ಅವನು ನಾಲ್ಗನ್ನು ಹೊಲ್ಸೆಲ್ಲ ಕಿತ್ಕೊಂಡು ಹೋಗ್ಬೇಕು ನೋಡು, ಹಂಗೆ ಮಾಡಿಬಿಟ್ಟು. ಯವ್ವ ಒಂದಿಟ್ಟು ಹೋಗೋವಾಗಿದ್ದು ಒಂದಿಟ್ಟು ಖಾರ ಕೂಡ ಯವ್ವ, ಹೆಂಗೆ ಮಾಡಿ ಹೇಳಿ ನನಗೆ, ಆಮೇಲೆ ನಾನು ಮಾಡ್ಕೋತೀನಿ ಹಿಂಗೆ ಮನ್ಯಾಗ. ಅಯ್ಯವ್ವ ಏನು ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡೀನಿ ಬಿಡ. ಆದ್ರೆ ಒಲೆ ಮೇಲೆ ಮಾಡೋ ಅಡುಗೆನೇ ಬೇರೆ ಬಿಡ, ಅದ್ರ ರುಚಿನೇ ಬೇರೆ. ಅದ್ರಾಗೂ ಹಬ್ಬಗಳ್ದಾಗ ಅದು ಮಾಡ್ತೇವಲ್ಲ, ಒಳ್ಳೆ ರುಚಿ ಆಗ್ತೈತವ. ನಾವು ಏನು ಹಾಕಲಿಲ್ಲ ಅಂದ್ರೂ ನೋಡ, ಅಷ್ಟು ಹಬ್ಬದ ಅಡುಗೆ ಅಷ್ಟಂದ್ರೆ ಅಷ್ಟು ರುಚಿ ಆಗ್ತೈತಿ. ಅಯ್ಯ ಲಕ್ಷ್ಮಕ್ಕ,
ಸುಮ್ಮನೆ ಅದೇನೋ ಕರೆನೇ ಹೌದಾ, ಆದ್ರೆ ನೀ ಮಾಡೋ ಅಡುಗೆ ನಂಬರ್ 1 ಅಡುಗೆ ಬಿಡುವ. ಹೌದಾ ಹೇಳ ಲಕ್ಷ್ಮಕ್ಕ, ನಾವು ತಿಂದೇವಲ್ಲ, ನಾವು ಅಡುಗೆ ಮಾಡ್ತೇವ, ಆದ್ರೆ ರುಚಿ ಆಗ್ತೈತೆ, ಆದರೆ ನಿನ್ನಷ್ಟು ರುಚಿ ಆಗಂಗಿಲ್ಲ. ಅದೇನೋ ಹೇಳ್ತಾರಲ್ಲ, ಮನಸ್ಸು ಶುದ್ಧ ಇದ್ದಂದ್ರೆ, ಮನಸ್ಸು ಒಳ್ಳೇದಿತ್ತಂದ್ರೆ ನಾವು ಏನು ಹಾಕಿ ಮಾಡಲಿಲ್ಲ ಅಂದ್ರೂ ಅಡುಗೆ ರುಚಿನೇ ಆಗ್ತೈತೆ ಅಂತೇಳಿ. ಅದೇನು ಸುಳ್ಳಲ್ಲ ಬಿಡು, ಮತ್ತು ಎಲ್ಲರಿಗೂ ಹಂಗೆ ಹಚ್ಕೊಂಡು ಹೋಗ್ತೀವಿ, ಯಾಕೆ ಸುಳ್ಳು ಹೇಳ್ಬೇಕ? ವೈಚ್ ಲಕ್ಷ್ಮಕ್ಕ, ಮನಸ್ಸಿಗೆ ಬೋಟ್ ಸಾಪಿಗೆ ನಿಮ್ದಕ್ಕೆ. ಅಯ್ಯವ್ವ ಬಿಡ್ರಿ ಅವ್ವ, ಏನು ತಿನ್ನವಾಗ ಏನೇನು ಮಾತಾಡಕತ್ತೀರಿ. ಮತ್ತು ನಾಳೆ ಕರೀದೈತವ, ಮತ್ತು ಹೆಂಗೆ ಮಾಡೋಣ ಏನು? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಈ ವಿಡಿಯೋ ಭಾಳ ಲಘುನ ಹಾಕಬೇಕಾಗಿತ್ತು, ಆಗಲಿಲ್ಲ ರೀ ಹಾಕಕ್ಕೆ. ಯಾಕಂದ್ರೆ ನನಗೂ ಆರಾಮಿರಲಿಲ್ಲ, ನನ್ನ ಮಗುಗೂ ಆರಾಮಿರಲಿಲ್ಲ. ಹಿಂಗಾಗಿ ಎದ್ದು ಕೆಲಸ ಮಾಡ್ಕೊಳಕ್ಕೆ ಆಗ್ಲಾರ್ದಷ್ಟು ನನಗೆ ಆರಾಮಿದ್ದಿದ್ದಿಲ್ಲ ರೀ. ಇನ್ನು ವಿಡಿಯೋ ಮಾಡೋದಂತೂ ದೂರ ಹೋಗ್ಬಿಡುತ್ತೆ. ಹಿಂಗಾಗಿ ಟೈಮ್ ಸಿಕ್ಕಾಗ ವಿಡಿಯೋ ಎಲ್ಲ ಮಾಡಿ ಹಾಕಾತೀನಿ. ಈಗ ಪರವಾಗಿಲ್ಲ ರೀ, ಈಗ ಒಂದು ಸ್ವಲ್ಪ ಆರಾಮಾಗೈತಿ. ಅದಕ್ಕೆ ಈ ವಿಡಿಯೋ ಬಿಡಬಾರ್ದಪ್ಪ ಅಂಥೇಳಿ ಸೊ ಇವಾಗ ಎಡಿಟ್ ಮಾಡಿ ಹಾಕಾತೀನಿ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಯಾವ ಥರ ಎಲ್ಲ ವಿಡಿಯೋಸ್ ಬೇಕಾ, ಸೊ ಪ್ಲೀಸ್ ಅದನ್ನು ನಾನು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ರೀ ವಿಡಿಯೋ ನೋಡಿದ್ದಕ್ಕೆ.